ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಯೂಸ್ಫುಲ್ ಆಗುವಂತಹ ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಸರ್ಚ್ ಮಾಡ್ತಿರ್ತಾರೆ ಮತ್ತು ಇದೇ ಥರ ಇಟ್ಕೊಬೇಕು ಅಂತ ಅಂದ್ಕೊಂಡಿರ್ತಾರೆ, ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅಂತ ಅಂದ್ಕೊಂಡಿರ್ತಾರೆ ಅಲ್ವಾ. ಸೊ ಅವ್ರಿಗೆ ಕೆಲವೊಂದು ಟಿಪ್ಸ್ಗಳನ್ನ ಅಂದರೆ ನಾನು ಫಾಲೋ ಮಾಡೋ ಅಂಥದ್ದು ಇಲ್ಲ ನಾನು ಸರ್ಚ್ ಮಾಡಿ ತಿಳ್ಕೊಂಡಿರೋ ಅಂತಹ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತೀರಾ ಜಾಸ್ತಿ ಅನ್ನೋ ಥರ ನಾನೇನು ಜಾಸ್ತಿ ತಿಳ್ಕೊಳಕ್ಕೆ ಹೋಗಿಲ್ಲ, ನನಗೆ ಗೊತ್ತಿರೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಎಲ್ಲನೂ ಫಾಲೋ ಮಾಡ್ತಿದ್ದೀನಿ ಅಂತಲೂ ಏನಿಲ್ಲ, ನನಗೆ ಯಾವುದು ಈಸಿ ಆಗುತ್ತೆ, ನಮ್ಮ ಮನೇಲಿ ಏನು ದೊರಕುತ್ತೆ ಅಂದರೆ ನಾನು ಯಾವ ಥರ ಯೂಸ್ ಮಾಡ್ಕೋಬೋದು ಆ ಪಾಯಿಂಟ್ಸ್ನ ಅನ್ನೋದ್ರ ಮೇಲೆ ನಾನು ಯೂಸ್ ಮಾಡ್ಕೋತಿದ್ದೀನಿ. ನಿಮಗೇನಾದರೂ ಅನುಕೂಲ ಇದೆ, ನಾನು ಯೂಸ್ ಮಾಡಬಹುದು ಅಂತಂದರೆ ನಾನು ಎಲ್ಲ ಟಿಪ್ಸ್ಗಳನ್ನೂ ಶೇರ್ ಮಾಡ್ತೀನಿ. ಸೊ ನೀವು ಯೂಸ್ ಮಾಡ್ಕೋಬಹುದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಕಾನ್ಸೆಪ್ಟ್ ಬಂದುಬಿಟ್ಟು ಮನೆಯಲ್ಲಿ ಪಾಸಿಟಿವಿಟಿನ ಜಾಸ್ತಿ ಯಾವ ಥರ ಮಾಡ್ಕೋಬಹುದು, ಪಾಸಿಟಿವ್ ಆಗಿ ಇರಬೇಕು ಅನ್ನೋದು ಯಾವ ಥರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ಮನೆಯಲ್ಲಿ ಮೇನಾಗಿ ಎದ್ದ ತಕ್ಷಣ ನಾವು ಮೊದಲು ಮೇನ್ ಡೋರ್ ಅಥವಾ ವಿಂಡೋಸ್ಗಳಿರುತ್ತೆ ಅಲ್ವಾ, ಅದನ್ನೆಲ್ಲ ಓಪನ್ ಮಾಡಬೇಕು. ಬಿಕಾಸ್ ಗಾಳಿ ಅಥವಾ ಬೆಳಕು ಮನೆ ಒಳಗಡೆ ಬಂದ ತಕ್ಷಣ ಅದು ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಮೊದಲು ನೀವು ಕಿಟಕಿ ಬಾಗಿಲುಗಳನ್ನೆಲ್ಲ ಓಪನ್ ಮಾಡಿ, ಆವಾಗ ಸೂರ್ಯನ ಕಿರಣ ಮನೆ ಒಳಗಡೆಗೆ ಬರುತ್ತೆ ಅಲ್ವಾ, ಆಗ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಕೂಲ್ ಅನಿಸುತ್ತೆ ಬೆಳಕೆಲ್ಲ ಬಿದ್ದಾಗ. ಮತ್ತು ನೆಕ್ಸ್ಟ್ ಒನ್ ಬಂದುಬಿಟ್ಟು ರಂಗೋಲಿನ ಬಿಡಿಸೋದು. ಸೊ ಮನೆ ಮುಂದ್ಗಡೆ ರಂಗೋಲಿನ ಬಿಡಿಸಿ ನಿಮಗೂ ಒಂಥರ ಖುಷಿ ಆಗುತ್ತೆ, ಯಾಕಂದರೆ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ, ನೀವು ಕಲಿತಾನೂ ಇರಬಹುದು. ಮತ್ತು ರಂಗೋಲಿ ಬಿಡಿಸೋದ್ರಿಂದ ನೆಗೆಟಿವಿಟಿ ಅನ್ನೋದು ರಂಗೋಲಿನ ದಾಟಿ ಮನೆ ಒಳಗಡೆ ಬರೋದಿಲ್ಲ ಅಂತಲೂ ಹೇಳ್ತಾರೆ ಅಲ್ವಾ. ಸೊ ಆ ನೆಗೆಟಿವ್ ಎನರ್ಜಿ ಬರೋದಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದು ಟಿಪ್ ಆಗುತ್ತೆ. ಮತ್ತು ನೆಕ್ಸ್ಟ್ ಒಂದು ಬಂದುಬಿಟ್ಟು ದೇವ್ರ ಮನೆಯಲ್ಲಿ ನಾವು ದೀಪನ ಹಚ್ಚೋದು ಬೆಳಗ್ಗೆ ಅಥವಾ ಈವ್ನಿಂಗ್ ಟೈಮಲ್ಲಿ, 2 ಟೈಮು ಕೂಡ ಹಚ್ಚೋರು ಹಚ್ಚಬಹುದು, ಇಲ್ಲ 1 ಟೈಮ್ ಹಚ್ತೀನಿ ಅನ್ನೋರು ಇಲ್ಲ ಮಾರ್ನಿಂಗ್ ಆದರೂ ಹಚ್ಚಿ ಇಲ್ಲ ಈವ್ನಿಂಗ್ ಆದರೂ ಹಚ್ಚಿ. ಬೆಳಕಿಗೆ ನೆಗೆಟಿವಿಟಿನ ಓಡಿಸೋವಂಥ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮೇನ್ ಪಾಯಿಂಟ್, ದೀಪನ ಬೆಳಗೋದಷ್ಟು ತುಂಬ ಚೆನ್ನಾಗಿರುತ್ತೆ ಮನೆ, ಅದು ಬೆಂಕಿ ಉರಿತಿರುತ್ತೆ ಅಲ್ವ. ಸೊ ಅದು ಅಟ್ರ್ಯಾಕ್ಟ್ ಮಾಡುತ್ತೆ ಬೇಗ ನೆಗೆಟಿವಿಟಿನ. ಸೊ ಹಾಗಾಗಿ ಮನೆಯಲ್ಲಿ ನೀವು ಡೈಲಿ ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ನೀವು ಸ್ನಾನ ಮಾಡಿದ ದಿನ ಆಗಿರ್ಬೋದು, ವಾರ ಮಾಡೋ ದಿನ ಆಗಿರ್ಬೋದು, ಆ ದಿನಗಳಲ್ಲಿ ದೇವ್ರನ್ನ ಪೂಜೆನ ಮಾಡಿ. ಸೊ ಆವಾಗ ನಿಮಗೆ ಒಂಥರ ಏನೋ ಒಂದು ಪಾಸಿಟಿವಿಟಿ ನಿಮಗೆ ಆದಂಗೆ ಫೀಲ್ ಆಗುತ್ತೆ. ಸೊ ಪೂಜೆನ ಸ್ಟಾಪ್ ಮಾಡಬೇಡಿ ಅಂತ ಹೇಳ್ತೀನಿ, ಬಿಕಾಸ್ ಅದು ಪುರಾತನ ಕಾಲದಿಂದನೇ ಬಂದಿರೋದಲ್ವಾ. ಸೊ ಪೂಜೆ ಎಲ್ಲ ಮಾಡ್ಕೊಂಡು ಬಂದಷ್ಟು ನಾವು ಪಾಸಿಟಿವ್ ಆಗಿರ್ತೀವಿ, ಅಂದರೆ ಕೆಟ್ಟ ಶಕ್ತಿಗಳು ನಮ್ಮನ್ನು ಬರಲ್ಲ ನಮ್ಮ ಹತ್ರಕ್ಕೆ ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಹೇಳಿದೆ, ಪೂಜೆನ ಮಾಡೋದ್ರಿಂದ ಮನೆಗೂ ಕೂಡ ಒಳ್ಳೆಯದಾಗುತ್ತೆ, ನಿಮ್ಮ ಮನಸ್ಸಿಗೂ ಕೂಡ ಒಳ್ಳೆಯದಾಗುತ್ತೆ, ಹಾಗೆಯೇ ಮನೆಯಲ್ಲಿರೋರ್ಗೂ ಕೂಡ ಅದು ಪಾಸಿಟಿವಿಟಿನ ತಂದುಕೊಡುತ್ತೆ. ಮತ್ತು ಊದ್ಬತ್ತಿನೂ ಹಚ್ಚಿ, ಊದ್ಬತ್ತಿ ಸ್ಮೆಲ್ ಕೂಡ ಅದೊಂಥರ ಅರೋಮ ಚೆನ್ನಾಗಿರುತ್ತೆ ಅಲ್ವಾ ಮನೆಯೆಲ್ಲ ಅದು ಇದಾದಾಗ. ಸೊ ಮತ್ತು ಧೂಪ ಬರುತ್ತೆ ಅಲ್ವಾ, ಧೂಪನ ಹಾಕಿ ಮನೆಗೆಲ್ಲ ಅದನ್ನು ಹರಡಿಸಿ, ಅಂದರೆ ಪ್ರತಿಯೊಂದು ಕಾರ್ನರ್ಗೂ ಕೂಡ ಧೂಪ ಸ್ಮೆಲ್ ಹೋಗಬೇಕು. ಸೊ ಆ ಥರ ಮಾಡಿ. ಇವಾಗ ನಾವೇನಾದರೂ ಮನೆಯಿಂದ ಆಚೆ ಹೋಗಿದ್ರೆ, ನಾವಿಲ್ಲ ಅಂದರೂ ಮನೆಯವರೇನೆ ಕೂಡ ಆಚೆಗೆ ಹೋಗಿದ್ದು ಮತ್ತೆ ಒಳಗಡೆಗೆ ಬಂದಾಗ ಅವ್ರಿಗೆ ಒಳಗಡೆಗೆ ಬಂದ ತಕ್ಷಣ ಏನೋ ಒಂಥರ ಪಾಸಿಟಿವ್ ಅಂತ ಅನಿಸ್ಬೇಕು, ಮನಸ್ಸಿಗೆ ಕಾಮ್ ಅನಿಸ್ಬೇಕು. ಸೊ ಒಂಥರ ಕೂಲಾಗಿ, ಅಂದರೆ ಸ್ವಲ್ಪ ನೆಮ್ಮದಿಯಾಗಿ ಶಾಂತಿಯಿಂದ ಇರ್ತೀವಿ ಅಂತ ಹೇಳ್ತೀವಲ್ಲ. ಸೊ ಆ ಥರ ಆಗಬೇಕು ಅಂದರೆ ನಾವು ಧೂಪ ಆಗಿರ್ಬೋದು, ಊದ್ಬತ್ತಿ ಆಗಿರ್ಬೋದು ಅದನ್ನು ಹಚ್ಚುತ್ತಾ ಇರಬೇಕು. ಸೊ ಅದನ್ನು ಹಚ್ಚಿ ಮನೆಗೆಲ್ಲ ಅದನ್ನು ಅರೋಮನ ಹಾಕಿದಾಗ ತುಂಬ ಚೆನ್ನಾಗಿ ಆಗುತ್ತೆ, ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ನಾವು ಏನೇನೋ ಟಿಪ್ಸ್ನ ಫಾಲೋ ಮಾಡ್ತೀವಿ, ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಥಾಟ್ ಬರಬಾರ್ದು ನಮಗೆ ಅಂತ ಯೋಚನೆ ಮಾಡೋರು, ಮೊದಲನೇದಾಗಿ ನಾವು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಕಲಿಬೇಕು. ಜಾಸ್ತಿ ನೆಗೆಟಿವ್ ಯಾರಿಗೆ ಆದರೂ ಕೂಡ ಪಕ್ಕ ಅದು ನೆಗೆಟಿವಿಟಿ ಬಂದೇ ಬರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದು ಕಾಮನ್ನು. ಬಟ್ ಆದಷ್ಟು ನಾವು ಟ್ರೈ ಮಾಡಬೇಕು ಪಾಸಿಟಿವ್ ಆಗಿರಬೇಕು ಅಂತ. ನೆಗೆಟಿವ್ ಥಾಟ್ ಬಂತು ಅಂದ ತಕ್ಷಣ ನಾವು ಕೆಟ್ಟವರಾಗ್ಬಿಡ್ತೀವಿ ಅನ್ನೋ ಥರ ಏನಿಲ್ಲ, ಅದು ಅಫ್ಕೋರ್ಸ್ ಬಂದೇ ಬರುತ್ತೆ. ಸೊ ಅದಾದಮೇಲೆ ಆದಷ್ಟು ನೀವು ಮನೆಯಲ್ಲೇ ಕ್ರಿಯೇಟಿವ್ ಆಗಿ ಐಡಿಯಾಸ್ನ ಉಪಯೋಗ ಮಾಡಿ, ಮತ್ತು ಆದಷ್ಟು ನಿಮ್ಮನ್ನು ನೀವು ಆ್ಯಕ್ಟಿವ್ ಆಗಿರೋದಕ್ಕೆ ತೊಡಗಿಸ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮನೇನ ಆದಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದನ್ನು ಮೇಂಟೈನ್ ಮಾಡಿ. ಸೊ ನಾವು ಎಷ್ಟು ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರ್ತೀವಿ, ಸೊ ಅದರಲ್ಲೇ ಪಾಸಿಟಿವಿಟಿ ಬರೋದು ಅಲ್ವಾ. ಮತ್ತು ನಾವು ಕೂಡ ಅಷ್ಟೇ, ನಾವು ತುಂಬ ಚೆನ್ನಾಗಿ ಇರಬೇಕು ತುಂಬ ಚೆನ್ನಾಗಿ ಅಂದ ತಕ್ಷಣ
ಆಗಿ ಕೂಲಾಗಿರಬೇಕು ಮತ್ತು ಹೆಂಗೆಂಗೋ ಸ್ವಲ್ಪ ಟೆನ್ಷನ್ ಎಲ್ಲ ತಗೊಂಡು ಇರೋದು ಸರಿಯಲ್ಲ ಅಂತ ಅನ್ಕೋತೀನಿ. ಅವಾಗ ಪಾಸಿಟಿವಿಟಿ ಆಗೋದೇ ಇಲ್ಲ. ಎಷ್ಟೇ ಕೆಲಸ ಇದ್ದರೂ ಕೂಡ ನಾವೇ ಮಾಡಬೇಕಲ್ವಾ. ಸೊ ನಾವೇ ಮಾಡಬೇಕು ಅಂದಮೇಲೆ ನಾವು ಸ್ವಲ್ಪ ನಮಗೋಸ್ಕರ ಅಂತ ಟೈಮ್ ಕೊಟ್ಕೋಬೇಕು. ನಾವು ಸ್ವಲ್ಪ ಚೆನ್ನಾಗಿ ರೆಡಿ ಆದಷ್ಟು ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಹಾಗೇ ನಮ್ಮದು ಪಾಸಿಟಿವಿಟಿ ಕೂಡ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನೀವು ಆದಷ್ಟು ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಮನೇನಾಗಿರಬಹುದು ಪ್ರತಿಯೊಂದೂ ಅಷ್ಟೇನೆ. ಮತ್ತು ಮನೆ ಮುಂದೆ ಮೇನ್ ಡೋರ್ ಕೂಡ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಒಂದು ಟಿಪ್ ಬಂದುಬಿಟ್ಟು ಇದೊಂಥರ ತಾಮ್ರದ್ದು ಅಥವಾ ಹಿತ್ತಾಳೆ ಪಾತ್ರೆ ಥರ ಬರುತ್ತೆ ಅಲ್ವಾ. ಸೊ ಅದನ್ನು ಪರ್ಚೇಸ್ ಮಾಡಿ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ಲ ಆ ಥರದ್ದು. ಸೊ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ನಿಮಗೆ ಬೇಕಾದಂತಹ ಅಂದರೆ ಫ್ಲೇವರ್ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ಸ್ಮೆಲ್ದು ಅದನ್ನು ಹಾಕ್ಕೊಳ್ಳಿ. ನನ್ನ ಹತ್ರ ಯಾವ್ದು ಇರಲಿಲ್ಲ. ನನ್ನ ಹತ್ರ ಇದ್ದಿದ್ದು ರೋಸ್ ವಾಟರ್ ಮತ್ತು ಗಂಧದ ಪುಡಿ ಬರುತ್ತಲ್ಲ, ಇಲ್ಲ ಪಚ್ಚಕರ್ಪೂರ ಬರುತ್ತಲ್ಲ, ನನ್ನ ಹತ್ರ ಪಚ್ಚಕರ್ಪೂರ ಮತ್ತು ರೋಸ್ ವಾಟರ್ ಇತ್ತು. ನಾನು ಅದನ್ನೇ ಹಾಕ್ಕೊಂಡಿದ್ದೀನಿ. ಈ ರೋಸ್ ಪೆಟಲ್ಸ್ ಮತ್ತು ಸೇವಂತಿಗೆ ಹೂ ಬಂದುಬಿಟ್ಟು ನಾನು ಡೈಲಿ ಇವಾಗ ಪೂಜೆ ಮಾಡ್ತಿದ್ದೀನಿ ಅಲ್ವಾ. ಸೊ ಆ ಪೂಜೆ ಮಾಡಿ ಅದನ್ನು ಎತ್ತಿ ಇಡೋದ್ರ ಬದಲು ಆ ಹೂಗಳನ್ನ ನಾನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ರೋಸ್ ಪೆಟಲ್ಸ್ ಮತ್ತು ಸೇವಂತಿಗೆ ಹೂನ ಹಾಕಿಟ್ಟಿದ್ದೀನಿ. ಅದು ಒಂಥರ ಪಾಸಿಟಿವಿಟಿನ ಜಾಸ್ತಿ ಮಾಡುತ್ತೆ. ಮತ್ತು ಯಾರಾದರೂ ನೆಗೆಟಿವ್ ಮೈಂಡ್ ಅವರು ನಮ್ಮ ಮನೆ ಒಳಗಡೆಗೆ ಬಂದಾಗ ನಾವು ಅದನ್ನು ಅಬ್ಸರ್ವ್ ಮಾಡ್ತೀವಿ ಅಲ್ವಾ ಬಂದ ತಕ್ಷಣ ಏನಿದು ಅಂತ. ಸೊ ಅದು ಅಟ್ರಾಕ್ಟ್ ಮಾಡುತ್ತಂತೆ ಬೇಗ ನೆಗೆಟಿವಿಟಿನ. ಅವ್ರ ಮನಸ್ಥಿತಿ ಚೇಂಜ್ ಆಗಬಹುದು ಅಂತ ಅಷ್ಟೇ. ಸೊ ಇದು ಅಂತೂ ತುಂಬ ಯೂಸ್ಫುಲ್ ಆದ ಟಿಪ್ಸು. ಅದನ್ನು ಫಾಲೋ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡಿದಾಗ ನಮ್ಮ ಮನಸ್ಥಿತಿ ಸ್ವಲ್ಪ ಚೇಂಜ್ ಆಗ್ಬೋದು, ಏನಾದರೂ ಕ್ರಿಯೇಟಿವ್ ಐಡಿಯಾ ಬರ್ಬೋದು ಅಂತ ಅಷ್ಟೇ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬೆಡ್ ಮೇಕಿಂಗ್. ಅಂದರೆ ನಾವು ರೂಮಲ್ಲಿ ಆಲ್ಮೋಸ್ಟ್ ನಾವು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ ರೂಮ್ನ ಅಷ್ಟೂ ಕೆಲಸ ಆಗಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಏನಾದರೂ ನಾವು ಮಲ್ಕೊಳ್ಳುವಂಥ ಜಾಗ ನೀಟ್ ಇಲ್ಲ ಅಂತ ಅನಿಸಿದ್ರೆ ನಮಗೆ ಅಷ್ಟು ಮನಸ್ಸು ಕಸಿವಿಸಿ ಆಗೋ ಜಾಸ್ತಿ ಅಲ್ವಾ, ಅಷ್ಟು ಸರಿ ಅಂತ ಅನಿಸಲ್ಲ. ಸೊ ಹಾಗಾಗಿ ನೀವು ವೀಕ್ಲಿ 1 ಟೈಮ್ ಅಥವಾ 15 ಡೇಸ್ಗೆ ಒಂದ್ಸರಿ ಆದರೂ ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಇಲ್ಲ ಬೆಡ್ಶೀಟ್ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಫಿಲ್ಲೋ ಕವರ್ಸ್ ಆಗಿರ್ಬೋದು, ಎರಡೂ ಕೂಡ ವೀಕ್ಲಿ 1 ಟೈಮ್ ಚೇಂಜ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ಳಿ. ಆವಾಗ ನೋಡೋಕ್ಕೂ ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದಲ್ವಾ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಪಾಟ್ಗಳಲ್ಲಿ ಗಿಡಗಳನ್ನ ಬೆಳೆಸ್ಕೊಳ್ಳಿ. ಮೇನ್ ಡೋರ್ ಹತ್ರ ಆಗಿರ್ಬೋದು, ಇಲ್ಲ ಟೆರೆಸ್ ಮೇಲೆ, ಇಲ್ಲ ಸಣ್ಣದಾಗಿ ಗಾರ್ಡನ್ ಥರ ಮಾಡ್ಕೊಳ್ಳಿ ಮನೆಯಲ್ಲೇ. ಸೊ ಇಂಡೋರ್ ಪ್ಯಾಂಟ್ ಆಗಿರ್ಬೋದು, ಇಲ್ಲ ಔಟ್ಡೋರ್ ಪ್ಲ್ಯಾಂಟ್ಗಳಾಗಿರ್ಬೋದು, ಯಾವುದಾದ್ರೂ ಸರಿನೇ ಅದನ್ನು ಬೆಳೆಸ್ಕೊಳ್ಳಿ. ಅದನ್ನು ನೋಡಿದಾಗ ನಿಮಗೂ ಒಂದು ಸ್ವಲ್ಪ ಮನಸ್ಸು ಕಾಮ್ ಅನಿಸುತ್ತೆ ಮತ್ತು ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ, ಒಂಥರ ಕೂಲ್ ಅಂತ ಅನಿಸುತ್ತೆ ಅಲ್ವಾ. ಸೊ ಆದಷ್ಟು ಇವಾಗ ಸಿಕ್ಕಾಪಟ್ಟೆ ಪ್ಲ್ಯಾಂಟ್ಸ್ಗಳು ಸಿಗುತ್ತೆ ಅಲ್ವಾ. ಸೊ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಗ್ಲಾಸ್ ಲೋಟದಲ್ಲಿ ಲೆಮನ್ ಹಾಕಿಟ್ಟಿರೋದನ್ನ ನೀವು ತುಂಬ ಸತಿ ನೋಡಿರ್ತೀರ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ವ್ಯಾಪಾರಿಗಳಾಗಿರ್ಬೋದು, ಅಂಗಡಿಗಳಲ್ಲಿ ತುಂಬ ಜನ ಅದನ್ನು ಇಟ್ಕೊಂಡಿರ್ತಾರೆ ಅಲ್ವಾ. ಸೊ ಇದು ಬಂದುಬಿಟ್ಟು ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡುತ್ತೆ. ಮತ್ತು ಏನಾದ್ರು ನೆಗೆಟಿವಿಟಿ ಇದ್ದರೆ, ಯಾವುದಾದ್ರೂ ದೃಷ್ಟಿ ಇದ್ದರೆ ಅದು ಕೊಳ್ತೋಗ್ಬಿಡುತ್ತೆ ನಿಂಬೆನೋ, ಅಥವಾ ಕೆಳಗಡೆಗೆ ಬಂದುಬಿಡುತ್ತೆ. ಸೊ ಈ ಥರನೂ ಮಾಡಿ ಇಟ್ಕೋಬೋದು ಮನೆಯಲ್ಲಿ. ನೀವು ಯೂಸ್ ಆಗೇ ಆಗುತ್ತೆ. ಅಫ್ಕೋರ್ಸ್ ಒಂಥರ ಚೇಂಜ್ ಆಗೇ ಆಗುತ್ತೆ ಮೈಂಡ್ ಸೆಟ್ಟು. ಸೊ ಇದನ್ನೆಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ನೀರಿಗೆ ಲೆಮನನ್ನು ಹಾಕಿಡಿ. ಲೆಮನ್ ತುಂಬ ಹಣ್ಣಾಗಿರೋದಿದ್ರೆ ಚೆನ್ನಾಗಿರೋದು. ನನ್ನ ಹತ್ರ ಇರಲಿಲ್ಲ, ಸೊ ಸ್ವಲ್ಪ ಲೈಟಾಗಿತ್ತು, ಅದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ತುಂಬ ಚೆನ್ನಾಗಿರುತ್ತೆ. ಹಾಕಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೆಗೆಟಿವಿಟಿನ ಬೇಗ ಅಟ್ರಾಕ್ಟ್ ಮಾಡುತ್ತೆ ಇದು. ಆಲ್ಮೋಸ್ಟ್ ಎಲ್ಲ ಕಡೆನೂ ಇದನ್ನು ಹಾಕೊಂಡಿರ್ತಾರೆ ಅಲ್ವಾ. ಹಾಗೆಯೇ ಮನೇನ ಸ್ವಲ್ಪ ಡೆಕೋರೇಟ್ ಮಾಡಬೇಕು ಅಂತಲೂ ಅನ್ನಿಸ್ತಿರುತ್ತೆ. ಅದರಿಂದ ಯೂಸ್ ಆಗೋವಂಥದ್ದು ಕೂಡ ಏನಾದರೂ ಥಿಂಕ್ ಮಾಡಿದಾಗ ಲೈಟ್ಸ್ ಬರುತ್ತೆ ಅಲ್ವಾ. ಇದು ಒಂಥರ ಸಣ್ಣ ಸಣ್ಣ ಲೈಟ್ಸ್ಗಳೆಲ್ಲ ಸಿಗುತ್ತೆ, ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಸೊ ಇದನ್ನು ಲಿವಿಂಗ್ ರೂಮ್ ಆಗಿರ್ಬೋದು, ಇಲ್ಲ ಕಿಚನ್, ಇಲ್ಲ ಬೆಡ್ರೂಮಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ, ಅಲ್ಲಿ ಏನಿದೆ ಅಲ್ಲಿಗೆ ಅರೇಂಜ್ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಅರೇಂಜ್ ಮಾಡಿಕೊಂಡ್ರೆ, ಯಾವ ಥರ ಡೆಕೋರೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಅನಿಸುತ್ತೆ. ಸೊ ಆವಾಗ ಅದನ್ನು ಹಾಕ್ಕೊಂಡು ಟ್ರೈ ಮಾಡಿ ನೋಡಿ. ಅದನ್ನು ನೋಡಿದಾಗ, ಇಲ್ಲ ಅದನ್ನು ಆನ್ ಮಾಡಿದಾಗ ಏನೋ ಒಂಥರ ಚೇಂಜಸ್ ಆಗೇ ಆಗುತ್ತೆ. ಅಫ್ಕೋರ್ಸ್ ನಾನು ಇದನ್ನು ತೋರಿಸ್ತಾ ಇಲ್ಲ, ಬಿಕಾಸ್ ನಂದು ಸ್ವಲ್ಪ ಪ್ಲ್ಯಾನ್ ಬೇರೆ ಇತ್ತು, ಹಾಗಾಗಿ ಅದನ್ನು ಜಸ್ಟ್ ನಿಮಗೆ ಲೈಟ್ಸ್ ಎಲ್ಲ ಹಂಗೆ ತೋರಿಸ್ದೆ. ಮತ್ತು ಇನ್ನೊಂದು ಟಿಪ್ ಬಂದುಬಿಟ್ಟು ಮೇನ್ ಡೋರ್ ಹತ್ರ ಸ್ವಸ್ತಿಕ್ ಮತ್ತು ಹೋಮ್ ಅಂತ ಚಿಹ್ನೆನ ಬರ್ಕೊಳ್ಳಿ.
ಸೊ ಅಲ್ಲಿಗೆ ಅರಿಶಿನ ಕುಂಕುಮ ಇಟ್ಟಾಗ ಅದು ಕೂಡ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡುತ್ತೆ. ಅಷ್ಟೊಂದು ನಿಮ್ಮ ಮನೇಲಿ ಜಗಳ ಆಗಿರಬಹುದು, ಎನಿಥಿಂಗ್ ಏನಾದರೂ ಆಗಿರಬಹುದು, ಅದು ಯಾವುದೂ ಆಗಬಾರ್ದು. ಕಾಮಾಗಿ ಆರಾಮಾಗಿ ನಮ್ಮ ಮನೇಲಿ ಯಾವಾಗಲೂ ಖುಷಿನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಆಲ್ಮೋಸ್ಟ್ ಈ ಟಿಪ್ಗಳನ್ನ ಫಾಲೋ ಮಾಡಿದ್ರೆ ಆಗುತ್ತೆ ಅಂತ ಅನ್ಕೋತೀನಿ. ನಾನು ಪಕ್ಕ ಆಗೇ ಆಗುತ್ತೆ, ನಿಮ್ಮ ಮನೇಲಿ ಆರಾಮಾಗಿ ಇರ್ಬೋದು, ಪಾಸಿಟಿವ್ ಆಗಿ ಇರ್ಬೋದು ಅಂತ ಹೇಳ್ತಿಲ್ಲ. ಆಲ್ಮೋಸ್ಟ್ ನಾವು ಒಂದು 50% ಆದರೂ ಕಡಿಮೆ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಮೇಯ್ನಾಗಿ ಬಂದ್ಬಿಟ್ಟು ಕಿಚನ್ ಅಲ್ವಾ, ಸೊ ಕಿಚನ್ ಆದಷ್ಟು ಆಗ್ನೇಯ ದಿಕ್ಕಿನಲ್ಲಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆಯೇ ಅದು ಅಷ್ಟು ನೀಟಾಗಿದ್ದಷ್ಟು ಮನೆಯೇ ನೀಟಾಗಿರುತ್ತೆ ಅಂತ ಹೇಳ್ತೀನಿ ನಾನಂತೂ. ಸೊ ಕಿಚನ್ನ ಆದಷ್ಟು ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ, ಬಿಕಾಸ್ ಅಲ್ಲಿಂದನೇ ರೋಗ ಬರೋದಲ್ವ. ನಾವು ಆರೋಗ್ಯ ಹೆಚ್ಚು ಮಾಡ್ಕೊಳ್ಳೋದೇ ಕಿಚನಿಂದ. ಅದನ್ನೇನಾದ್ರು ನೀಟಾಗಿ ಇಟ್ಕೊಂಡಿಲ್ಲ ಮತ್ತು ಜಿರಳೆಗಳೆಲ್ಲ ಓಡಾಡುತ್ತೆ ಅಂದರೆ ನಮ್ಗೆ ರೋಗ ಬರೋದೇ ಅಲ್ಲಿಂದ. ಸೊ ಆದಷ್ಟು ಕಿಚನ್ನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ನನಗೆ ಗೊತ್ತಿರೋ ಅಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ತುಂಬ ಪಾಸಿಟಿವಿಟಿನ ಜಾಸ್ತಿ ಮಾಡ್ಕೊಳ್ಳೋ ಅಂಥ ಟಿಪ್ಸ್ಗಳಿದೆ. ಆದಷ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅಂದರೆ ಹೇಳ್ತೀನಿ. ಇನ್ನೂ ತುಂಬ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ, ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಅಂತ. ಮತ್ತು ನಾನು ಅದನ್ನು ಅಳವಡಿಸ್ಕೊಂಡು ನಮ್ಮ ಮನೆಗೆ ನಾನು ಯೂಸ್ ಮಾಡಿದ ತಕ್ಷಣ ಸೊ ಈ ಥರ ಯೂಸ್ ಮಾಡಬಹುದು ನೀವು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನನಗೆ ಗೊತ್ತಿರೋ ಅಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನನಗೆ ಗೊತ್ತಿರೋ ಅಷ್ಟನ್ನೇ ನಾನು ತಿಳಿಸಿರೋದು. ಸೊ ಪ್ಲೀಸ್ ಡೋಂಟ್ ಮೈಂಡ್ ಆಯಿತಾ. ಸೊ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.